श्रीगुरुभ्यो नमः। हरिः ओम्। व्यासाय भवनाशाय शेषाय गुणराशये हृद्याय शुद्धविद्याय मध्वाय च नमो नमः। नारायणाय परिपूर्णगुणार्णवाय विश्वोदय स्थितिलयो नियतिप्रदाय ज्ञानप्रदाय विबुधासुरसौख्यदुःखसत्कारणाय वितताय नमो नमस्ते। श्रीगुरुभ्यो नमः। हरिः ओम्। ಇಂದಿನ ಪಾಠದಲ್ಲಿ ನಾವು ಪಾಂಡು ಮಹಾರಾಜ ಕುಂತಿಗೆ ಹೇಳುವಂತಹ ಮಾತು ಧರ್ಮ ರಕ್ಷಣೆಗೆ, ರಾಜ್ಯ ರಕ್ಷಣೆಗೆ ಅತ್ಯಂತ ಪ್ರಧಾನವಾದದ್ದು. ಆದರೆ ಆ ಧರ್ಮವನ್ನು ರಕ್ಷಣೆ ಮಾಡೋದೇ ತುಂಬಾ ಕಷ್ಟ. ರಾಜ್ಯವನ್ನ ರಕ್ಷಣೆ ಮಾಡ್ಲಿಕ್ಕೆ ಧರ್ಮ ಬೇಕು, ಆ ಧರ್ಮವನ್ನು ನಾವು ರಕ್ಷಣೆ ಮಾಡಬೇಕು. ಧರ್ಮವನ್ನು ರಕ್ಷಣೆ ಮಾಡ್ಲಿಕ್ಕೆ ಎರಡೂ ಬೇಕು, ಒಂದು ಜ್ಞಾನ ಬಲವೂ ಬೇಕು, ಇನ್ನೊಂದು ಬಾಹುಬಲವೂ ಬೇಕು. ಹಾಗಾಗಿ ಜ್ಞಾನಬಲ ಮತ್ತು ಬಾಹುಬಲದಿಂದಾಗಿ ತುಂಬಿದಂತಹ ಒಬ್ಬ ಶ್ರೇಷ್ಠ ದೇವತೆಯನ್ನು ಕರಿ ಎಂಬುದಾಗಿ, ವಾಯುದೇವರನ್ನು ಕರಿ ಎಂಬುದಾಗಿ ತಾನು ಸೂಚನೆಯನ್ನ ಕೊಡ್ತಾನೆ. ಅದಕ್ಕನುಗುಣವಾಗಿ ಆ ಕುಂತಿ ತಾನು ತಿಳಿದಂತಹ ಮಂತ್ರದಿಂದಾಗಿ ವಾಯುದೇವರನ್ನು ಆಹ್ವಾನ ಮಾಡಿದಾಗ ವಾಯುದೇವರ ಸ್ಪರ್ಶದಿಂದಾಗಿಯೇನೆ ಅಲ್ಲಿ ವಾಯುದೇವರು ತಾವು ಭೀಮಸೇನ ದೇವರಾಗಿ ಅವತಾರ ಮಾಡ್ತಾ ಇದ್ದಾರೆ ಅಂತ ಹಿಂದಿನ ಪಾಠದಲ್ಲಿ ನಾವು ನೋಡಿದ್ವಿ. ಮಧ್ಯಯುಗದಲ್ಲೂ ಕೂಡ ನಾವು ನೋಡ್ತೇವೆ, ಸ್ಪಷ್ಟವೈವಯಂ ಪ್ರೀತಿಮತಾ ನಿಲೇನ ನರೇಂದ್ರ ಕಾಂತ ಸುಶ್ವೇತ್ರ ಕುಂತಿ ಅಂತ ಕೇವಲ ಸ್ಪಷ್ಟವೈವ ಸ್ಪರ್ಶದಿಂದಾಗಿಯೇನೆ ಅಲ್ಲಿ ಭೀಮಸೇನ ದೇವರ ಜನನ ಆಯಿತು ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಇಂದಿನಿಂದ 54ನೇ ಶ್ಲೋಕ ಪ್ರಾರಂಭ. ಸವಾಯುರೇವ ಅಭವದತ್ರ ಭೀಮ ನಾಮಾಭೃತಾಮಾಹ ಸಕಲಾ ಹಿ ಯಸ್ಮಿನ್ ಸ ವಿಷ್ಣುನೇಶೇನ ಯುತಃ ಸದೈವ ನಾಮ್ನಾ ಸೇನೋ ಭೀಮಸೇನಸ್ತತೋಸೌ. ಪದಚ್ಛೇದ. ಸಹ ವಾಯುಃ ಏವ ಅಭವತ್ ಅತ್ರ ಭೀಮನಾಮ ಭೃತಾ ಮಾಹ ಸಕಲಾಃ ಹಿ ಯಸ್ಮಿನ್ ಸಹ ವಿಷ್ಣುನಾ ಈಶೇನ ಯುತಃ ಸದಾ ಏವ ನಾಮ್ನಾ ಸೇನಃ ಭೀಮಸೇನಃ ತತಃ ಅಸೌ. ಇಲ್ಲಿ ವಾಯುದೇವರು ಭೀಮಸೇನ ಎನ್ನುವ ಹೆಸರಿನಿಂದಾಗಿ ಅವತಾರವನ್ನು ಮಾಡಿದ್ದಾರೆ. ಅವರಿಗೆ ಭೀಮಸೇನ ಅಂತ ಯಾಕೆ ಹೆಸರು ಅಂತ ಆಚಾರ್ಯರು ಇಲ್ಲಿ ತಿಳಿಸ್ತಾ ಇದ್ದಾರೆ. ವಾಯುದೇವರ ಆ ಒಂದು ಭೀಮ ರೂಪಕ್ಕೆ ಭೀಮಸೇನ ಅಂತ ಹೆಸರು ಯಾಕೆ ಬಂತು? ಅದು ಸುಮ್ಮನೆ ಏನೋ ಇಟ್ಟಂತ ಹೆಸರಲ್ಲ, ಅದು ಅತ್ಯಂತ ಅನ್ವರ್ಥಕವಾದಂತಹ ನಾಮ ಎಂಬುದಾಗಿ ಆಚಾರ್ಯರು ಇಲ್ಲಿ ತಿಳಿಸ್ತಾ ಇದ್ದಾರೆ. ಏನು ಭೀಮಸೇನ ಶಬ್ದಕ್ಕೆ ಅರ್ಥ ಅಂತ ಹೇಳಿದ್ರೆ, ಅಲ್ಲಿ ಹೇಳ್ತಾ ಇದ್ದಾರೆ, ಸಹ ವಾಯುರೇವ, ವಾಯುದೇವರೇನೆ ಇಲ್ಲಿ ಭೀಮನಾಮ ಭೀಮಸೇನ ಎನ್ನುವಂತ ಹೆಸರಿನಿಂದಾಗಿ ಹುಟ್ಟಿದ್ದಾರೆ. ಅವರಿಗೆ ಯಾಕೆ ಭೀಮಸೇನ ಅಂತ ಹೆಸರು ಅಂತ ಹೇಳಿದ್ರೆ, ಮೊದಲನೇ ಪದ ಭೀಮ ಅಂತ. ಮಾ ಅಂತ ಹೇಳಿದ್ರೆ ಜ್ಞಾನ, ಮಾ ಅಂತ ಹೇಳಿದ್ರೆ ಜ್ಞಾನ, ಪ್ರಮಾಣ ಅಂತೆಲ್ಲ ನಾವು ಕೇಳ್ತೇವೆ. ಹಾಗೆ ಮಾ ಅಂತ ಹೇಳಿದ್ರೆ ಜ್ಞಾನ. ಯಾರಲ್ಲಿ ಮಾ ಅಂತ ಹೇಳಿದ್ರೆ ಜ್ಞಾನ ಅಥವಾ ವಿದ್ಯೆಗಳು ಅಂತ ಅರ್ಥ, ವಿದ್ಯೆ ಜ್ಞಾನ ಅಂತ ಅರ್ಥ.
ಯಾರಲ್ಲಿ ಎಲ್ಲ ವಿದ್ಯೆಗಳು ಇದ್ದಾವು ಅವನು ಭೀಮ ಅಂತ. ಭೃತ ಮಾಹ, ಯಾರಲ್ಲಿ ಮಾಹ ಎಲ್ಲ ವಿದ್ಯೆಗಳು ಕೂಡ, ಸಕಲಾಹ ಮಾಹ ಎಲ್ಲ ವಿದ್ಯೆಗಳು ಕೂಡ ಭೃತಾಹ ಇದ್ದಾವೋ ಅವನು ಭೀಮ. ಸೊ ಭೀಮಸೇನ ಅನ್ನೋದ್ರಲ್ಲಿ ಭೀಮ ಅಂತ ಹೇಳಿದ್ರೆ ಸಕಲ ವಿದ್ಯೆಗಳನ್ನು ತಿಳಿದಂತಹ ವ್ಯಕ್ತಿ ಎಂಬುದಾಗಿ ಅರ್ಥ. ಅರ್ಥಾತ್ ಸರ್ವಜ್ಞ. ಭೀಮಸೇನ ದೇವರನ್ನು ಸರ್ವಜ್ಞ ಅಂತ ಚಿಂತನೆ ಮಾಡುವಂಥದ್ದು ವಾಯುದೇವರು. ಹಾಗಾಗಿ ಭೀಮ ಅಂತ ಹೇಳಿ ಸಕಲ ವಿದ್ಯಾ ಪಾರಂಗತ ಸರ್ವಜ್ಞ ಅಂತ ಭೀಮ ಆಯ್ತು. ಇದಾದ ಮೇಲೆ ಸೇನಹ ಅಂತ ಇದೆ. ಸೇನಹ ಶಬ್ದಕ್ಕೆ ಅರ್ಥ ಏನು ಅಂತ ಹೇಳಿದ್ರೆ, ಇಲ್ಲಿ ಸೇನಹ ಸ ಪ್ಲಸ್ ಇನಹ ಸೇನಹ ಅಂತ ವಿಗ್ರಹ ಆಗುತ್ತೆ. ಅಂದ್ರೆ ಇನ ಅಂತ ಹೇಳಿದ್ರೆ ಒಡೆಯ, ಇನ ಅಂತ ಹೇಳಿದ್ರೆ ಒಡೆಯ, ಇನೇನ ಸಹಿತ ಸೇನಹ ಅಂತ ಅಂದ್ರೆ ಯಾರು ತನಗೆ ಒಡೆಯನಾದಂತಹ ಪರಮಾತ್ಮನೊಟ್ಟಿಗೆ ಯಾವಾಗಲೂ ಇರ್ತಾನೋ ಅವನು ಸೇನ. ಇನ ಅಂದ್ರೆ ಒಡೆಯ, ಇನೇನ ಸಹಿತ ಸೇನಃ ಪರಮಾತ್ಮನೊಟ್ಟಿಗೆ ತನಗೆ ಒಡೆಯನಾದಂತಹ ಪರಮಾತ್ಮನೊಟ್ಟಿಗೆ ಯಾವಾಗಲೂ ಇರ್ತಾನೋ ಅವನು ಸೇನಃ. ಒಟ್ಟು ಸೇರಿ ಏನಾಯಿತು ಭೀಮ ಸೇನಃ. ನಾಮಾ ಭೃತಾಹ ಮಹಾ ಸಕಲಾಹಿ ಯಸ್ಮಿನ್, ಯಾರಲ್ಲಿ ಎಲ್ಲ ವಿದ್ಯೆಗಳು ಇದ್ದಾವೋ ಅವನು ಭೀಮ. ಸಹ ವಿಷ್ಣುನ ಈಶೇನ ಯುತಃ ಸದೈವ, ಯಾವಾಗಲೂ ಕೂಡ ಪರಮಾತ್ಮನೊಟ್ಟಿಗೆ. ಈಶ ಒಡೆಯ ಅಂದ್ರೆ ಅದನ್ನೇ ಹೇಳಿದೆ ಇನ ಅಂತ. ಇನ ಶಬ್ದಕ್ಕೆ ಏನರ್ಥ ಈಶ ಒಡೆಯ ಅಂತ. ತನಗೆ ಒಡೆಯನಾದಂತಹ, ಹಿಂದಿನ ಶ್ಲೋಕದಲ್ಲಿ ಹೇಳಿದಂತೆ ಭಗವದ್ವಶಃ, ನಮಗೆಲ್ಲ ಒಡೆಯರು ಬೇಕಾಷ್ಟು ಜನ ಇರ್ತಾರೆ. ವಾಯುದೇವರಿಗೆ ಒಡೆಯ ಅಂತ ಹೇಳಿದ್ರೆ ಪರಮಾತ್ಮನೊಬ್ಬನೇ. ಅಂತಹ ತನಗೆ ಏಕಮಾತ್ರ ಒಡೆಯನಾದಂತಹ ಪರಮಾತ್ಮನೊಟ್ಟಿಗೇನೆ ಯಾವಾಗಲೂ ಇರುವಂತಹವರು ಯಾರು ಭೀಮಸೇನ ದೇವರು. ಹಾಗಾಗಿ ಅವರಿಗೆ ಸೇನಃ ಅಂತ ಒಟ್ಟು ಸೇರಿ ಭೀಮಸೇನಃ. ಒಟ್ಟು ಶಬ್ದದ ಅರ್ಥ ಏನಾಯ್ತು ಅಂತೇಳಿ ಸಕಲ ವಿದ್ಯೆಗಳನ್ನು ತಿಳಿದಂತಹ ವ್ಯಕ್ತಿ, ಸರ್ವಜ್ಞ, ಮತ್ತು ತನಗೆ ಒಡೆಯನಾದಂತಹ ಪರಮಾತ್ಮನೊಟ್ಟಿಗೆ ಯಾವಾಗಲೂ ಇರುವಂತದ್ದು. ಪರಮಾತ್ಮನ ಬಿಟ್ಟು ಒಂದು ಕ್ಷಣವೂ ವಾಯುದೇವರು ಪ್ರತ್ಯೇಕವಾಗಿ ಇರೋದಿಲ್ಲ, ನಿರಂತರವಾಗಿ ಪರಮಾತ್ಮನ ಜೊತೆಯಲ್ಲಿಯೇನೆ ಇರುತ್ತಾರೆ. ಸವಿಷ್ಣುನೇಶೇನ ಯುತ ಸದೈವ ನಾಮ್ನಾ ಸೇನಃ. ಹಾಗಾಗಿ ಅವರಿಗೆ ಸೇನಾ ಅಂತ ಹೆಸರು. ಸೊ ಎರಡೂ ಸೇರಿ ತತಃ ಅಸೌ ಭೀಮಸೇನ, ಹಾಗಾಗಿ ಅವರಿಗೆ ಭೀಮಸೇನ ಎಂಬುದಾಗಿ ಹೆಸರು ಅಂತ ಆಚಾರ್ಯರು ಆ ಭೀಮಸೇನ ಶಬ್ದದ ನಿರ್ವಚನವನ್ನ, ಅದರ ಅರ್ಥ ಏನು ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಯುಧಿಷ್ಠಿರ ಅಂತ ಹೇಳಿ ಯುದ್ಧದಲ್ಲಿ ಸ್ಥಿರವಾಗಿ ನಿಂತುಕೊಂಡು ಯುದ್ಧವನ್ನು ಮಾಡುವಂಥವನು. ಭೀಮಸೇನ ಅಂತ ಹೇಳಿ ಸಕಲ ವಿದ್ಯಾ ಪಾರಂಗತ ಮತ್ತು ತನಗೆ ಒಡೆಯನಾದಂತಹ ಪರಮಾತ್ಮನೊಟ್ಟಿಗೆ ಯಾವಾಗಲೂ ಇರುವಂಥವನು ಎಂಬುದಾಗಿ, ಈ ರೀತಿಯಾಗಿ ಭೀಮಸೇನ ಎಂಬುದಾಗಿ ತಮ್ಮದೇ ಆದಂತಹ ರೂಪದ ಬಗ್ಗೆ ಆಚಾರ್ಯರು ಅದರ ಅರ್ಥವನ್ನ ತಿಳಿಸ್ತಾ ಇದ್ದಾರೆ. ಮುಂದೆ ತಜ್ಜನ್ಮ ಮಾತ್ರೇಣ ಧರಾ ವಿದಾರಿತ ಶಾರ್ದೂಲ ಭೀತಾತ್ ಜನನೀ ಕರಾತ್ ಯದಾ ಪಪಾತ ಸಂಚೂರ್ಣಿತಃ ಏವ ಪರ್ವತಃ ತೇನಾಖಿಲಾಸೌ ಶತಶೃಂಗನಾಮ. ಪದಚ್ಛೇದ ತಜ್ಜನ್ಮ ಮಾತ್ರೇಣ ಧರಾ ವಿದಾರಿತ ಶಾರ್ದೂಲ ಭೀತಾತ್ ಜನನೀಕರಾತ್ ಯದಾ ಪಪಾತ ಸಂಚೂರ್ಣಿತಃ ಏವ
पर्वतः तेन अखिलः असौ ಶತಶೃಂಗನಾಮ. ಭೀಮಸೇನ ದೇವರು ಸಾಕ್ಷಾತ್ ವಾಯುದೇವರು ವಿಶಿಷ್ಟವಾದಂತಹ ಬಲ ಸಂಪನ್ನರಾಗಿ ತಾವು ಈ ಅವತಾರದಲ್ಲಿ ಜಗತ್ತಿಗೆ ತಮ್ಮನ್ನು ತಾವು ತೋರಿಸ್ಕೊಳ್ತಾ ಇದ್ದಾರೆ. ಆ ರೀತಿಯಾಗಿ ಅಂತಹ ಮಹಾಪರಾಕ್ರಮಶಾಲಿಗಳಾದಂತಹ ಭೀಮಸೇನ ದೇವರು ಅವತಾರ ಮಾಡಿದಾಗ ತಜ್ಜನ್ಮ ಮಾತ್ರೇಣ ಹುಟ್ಟಿದ ತಕ್ಷಣದಲ್ಲಿಯೇನೆ ಧರ ವಿದಾರಿತ, ಭೂಮಿ ಮಧ್ಯದಲ್ಲಿ ಬಿರುಕು ಬಿಡುತ್ತು ಅಂತೆ. ಅಷ್ಟು ಪರಾಕ್ರಮ ಹೊಂದಿದಂಥವರು ಭೀಮಸೇನ ದೇವರು. ಇದಾದ ಮೇಲೆ ಹ್ಮ್ ಶಾರ್ದೂಲ ಭೀತ ಜನನೀಕರಾತ್ ಯದಾ ಅಂತ ಅಂದ್ರೆ ಈ ಭೀಮಸೇನ ದೇವರು ಹುಟ್ಟಿ 10 ದಿವಸ ಆದ ಮೇಲೆ ಒಂದು ಸಲ ಯಾರು ಕುಂತಿದೇವಿ ತಾನು ಒಂದು ಬೆಟ್ಟಕ್ಕೆ ಹೋಗ್ತಾ ಇದ್ಲು. ಬೆಟ್ಟಕ್ಕೆ ಹೋಗ್ಬೇಕಾದ್ರೆ ಏನಾಯ್ತು, ಹಿಂದ್ಗಡೆ ಪಾಂಡು ಬರ್ತಾ ಇದ್ದ ರಕ್ಷಣೆಗೆ ಅಂತ. ಇನ್ನು ಬಾಣಂತಿ ಹಾಗಂತ ಬರ್ತಾ ಇದ್ದ. ಹೋಗ್ತಾ ಇರ್ಬೇಕಾದ್ರೆ ಏನಾಯ್ತು, ಒಂದು ಶಾರ್ದೂಲ, ಶಾರ್ದೂಲ ಅಂದ್ರೆ ಹುಲಿ, ವ್ಯಾಘ್ರ ಅಂತ ಒಂದು ಹುಲಿ ಬಂತು. ಹುಲಿ ಬಂದ ತಕ್ಷಣ ಸಹಜವಾಗಿ ಆ ಕುಂತಿಗೆ ಹೆದರಿಕೆ ಆಯ್ತು. ಕೊನೆಗೆ ಪಾಂಡುರಾಜ ಏನ್ ಮಾಡಿದ, ಆ ಮಹಾಭಾರತದಲ್ಲಿ ಹೇಳ್ತಾರೆ, ನಿರ್ಭಿಭೇದ ಶರೈಃ ಪಾಂಡು ತ್ರಿಭಿಹಿ ತ್ರಿದಶ ವಿಕ್ರಮ ಅಂತ 3 ಬಾಣಗಳನ್ನ ಆ ವ್ಯಾಘ್ರದ ಮೇಲೆ ಪ್ರಯೋಗ ಮಾಡಿದ. ವ್ಯಾಘ್ರ ಕೆಳಗೆ ಬಿದ್ದು ಬಿಡ್ತು. ಬೀಳ್ಬೇಕಾದ್ರೆ ಜೋರಾಗಿ ಘರ್ಜನೆ ಮಾಡಿತು ಅಂತೆ. ಜೋರಾಗಿ ಘರ್ಜನೆ ಮಾಡಿದಾಗ ಪಾಪ ಈ ಕುಂತಿಗೆ ಹೆದರಿಕೆ ಆಯ್ತು ತುಂಬಾ. ಹೆದರಿಕೆಯಾಗಿ ಕೈಯಲ್ಲಿ ಇದ್ದಂತಹ 10 ದಿವಸದ ಶಿಶು ಭೀಮಸೇನನನ್ನ ಕೆಳಗಡೆ ಬಿಟ್ಟು ಬಿಟ್ಲು. ಕೈಗೆ ಹೆದರಿ ಕೈಯಿಂದ ಜಾರಿ ಬಿದ್ದು ಬಿಟ್ಟ ಬಾಲಕ, ಶಿಶು ಯಾರು, ಭೀಮಸೇನ. ಬಿದ್ದ ಪ್ರಭಾವ ಯಾವ ರೀತಿ ಇತ್ತು ಅಂತ ಹೇಳಿ, ಬಿದ್ದದ್ದು ಪರ್ವತದ ಮೇಲೆ. ಪರ್ವತದ ಮೇಲೆ ಬಿದ್ರೆ ಸಮಗ್ರ ಪರ್ವತ ಪುಡಿ ಪುಡಿಯಾಗಿ ಹೋಯಿತು ಎಂಬುದಾಗಿ ಹೇಳ್ತಾ ಇದ್ದಾರೆ. ಶಾರ್ದೂಲ ಭೀತಾತ್ ಜನನೀಕರಾತ್ಯದ, ಶಾರ್ದೂಲ ಭೀತ ಹುಲಿಯಿಂದ ಹೆದರಿದ, ಜನನೀಕರ ತಾಯಿಯ ಕೈಯಿಂದಾಗಿ ಯಾವಾಗ ಭೀಮಸೇನ ಶಿಶುವಾಗಿ ಪಪಾತ ಬಿದ್ದನೋ ಆವಾಗ ಪರ್ವತಃ ಏವ ಸಂಚೂರ್ಣಿತಃ, ಇಡೀ ಪರ್ವತವೇನೆ ಪುಡಿ ಪುಡಿಯಾಗಿ ಹೋಯಿತು ಅಂತ ಹೇಳ್ತಾ ಇದ್ದಾರೆ. ಸಂಚೂರ್ಣಿತಃ ಅಂದ್ರೆ ಪುಡಿ, ಚೂರ್ಣ ಅಂದ್ರೆ ಪುಡಿ. ಇವತ್ತು ನಾವೆಲ್ಲ ಅನೇಕ ಚೂರ್ಣಗಳು ಅಂತೆಲ್ಲ ಕೇಳ್ತೇವೆ ಆಯುರ್ವೇದದಲ್ಲಿ, ಅದರಲ್ಲೆಲ್ಲ. ಸೊ ಚೂರ್ಣ ಅಂದ್ರೆ ಪುಡಿ ಅಂತ ಅಷ್ಟೇ ಅರ್ಥ. ಸಂಚೂರ್ಣಿತಃ, ಇಡೀ ಪರ್ವತ ಪುಡಿ ಪುಡಿಯಾಗಿ ಹೋಯಿತು. ಹಾಗಾಗಿ ಆ ಪರ್ವತವನ್ನ ತೇನಾಖಿಲಾಸೋ ಶತಶೃಂಗ ನಾಮ, ಅದಕ್ಕೆ ಶತಶೃಂಗ ಪರ್ವತ, 100 ಹೋಳಾಗಿ ಹೋಯಿತು, ಹಾಗಾಗಿ ಅದಕ್ಕೆ ಶತಶೃಂಗ ಪರ್ವತ ಅಂತ ಕರೀತಾರೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಕೆಲ ಮಹಾಭಾರತದಲ್ಲಿ ಹೇಳುವಂತೆ ಮೊದಲೇ ಅದಕ್ಕೆ ಶತಶೃಂಗ ಪರ್ವತ ಅಂತ ಇತ್ತು. ಆ ಹೆಸರು ಸಾರ್ಥಕ ಆಯಿತು. ಭೀಮಸೇನ ದೇವರ ಬಿದ್ದು ಆ ಪರ್ವತವನ್ನು ಪುಡಿ ಮಾಡಿದ್ದಕ್ಕೆ ಆ ಪರ್ವತ, ಅದರ ಹೆಸರು ಸಾರ್ಥಕ ಆಯಿತು ಅಂತ ಹೇಳ್ತಾ ಇದ್ದಾರೆ. ಒಟ್ಟಿನಲ್ಲಿ ಆ ತಾವು 10 ದಿವಸದ ಶಿಶುವಾಗಿದ್ದಾಗಲೇನೆ ತಮ್ಮ ತಾಯಿಯ ಕೈಯಿಂದಾಗಿ, ಅದೇನೋ ಉದ್ದೇಶಪೂರ್ವಕವಾಗಿ ಬಿದ್ದದ್ದಲ್ಲ, ಸಹಜವಾಗಿ ಹುಲಿಗೆ ಹೆದರಿ ತಾಯಿಯ ಕೈಯಿಂದಾಗಿ ಜಾರಿ ಬಿದ್ದಾಗ ಇಡೀ ಪರ್ವತವೇ ಪುಡಿ ಪುಡಿ ಆಯಿತು, ಹೋಗಿ ಆಗಿ ಹೋಯ್ತು ಎಂಬುದನ್ನು ತಿಳಿಸ್ತಾರೆ. ಇದನ್ನು ನೋಡಿದಾಗ ಕುಂತಿದೇವಿಗೆ ಭಾರಿ ಆಶ್ಚರ್ಯ ಆಯ್ತು ಅಂತೆ. ಆಶ್ಚರ್ಯದ ಜೊತೆಗೆ ತುಂಬಾ ಆನಂದ ಆಯಿತು. ಯಾಕೆಂತಂದ್ರೆ ಮುಂದೆ ನನ್ನ ಮಕ್ಕಳಿಗೆ ಏನೇ ತೊಂದರೆ ಬಂದರೂ ಕೂಡ ಈ ಮಗ, 2ನೇ ಮಗ ರಕ್ಷಣೆ ಮಾಡ್ತಾನೆ ಎನ್ನುವಂತ ಪ್ರಬಲ ನಂಬಿಕೆ ಇತ್ತಂತೆ. 10 ದಿವಸದ ಶಿಶುವಾಗಿದ್ದಾಗಲೇನೆ ಇಷ್ಟು ದೊಡ್ಡ ಕಾರ್ಯ ಇವನ ದೇಹದಿಂದ ಆಗಿದೆ ಅಂತ ಹೇಳಿದ್ರೆ, ಮುಂದೆ ಎಂತಹ ಕಷ್ಟ ಬಂದರೂ ಕೂಡ ನಮಗೆ ಈ ಮಗು ನಮ್ಮನ್ನ ರಕ್ಷಣೆ ಮಾಡುತ್ತೆ ಎಂಬುದಾಗಿ ಅಪಾರವಾದಂತಹ ನಂಬಿಕೆ, ಆನಂದ, ಆಶ್ಚರ್ಯ ಎಲ್ಲವೂ ಕೂಡ ಆ ಒಂದು ಕುಂತಿದೇವಿಗೆ ಆಯ್ತು ಅಂತ ತಿಳಿಸ್ತಾ ಇದ್ದಾರೆ. ಹೀಗೆ ತಾವು ಒಬ್ಬ ಸಾಮಾನ್ಯ ಶಿಶುವಲ್ಲ, ಸಾಕ್ಷಾತ್ ವಾಯುದೇವರು ಎಂಬುದಾಗಿಯೇನೆ ಭೀಮಸೇನ ದೇವರು ಈ ಒಂದು ಸನ್ನಿವೇಶದ ಮೂಲಕ ಜಗತ್ತಿಗೆ ತೋರಿಸಿಕೊಟ್ರು. ಮುಂದೆ ತಸ್ಮಿನ್ ಪ್ರಜಾತೆ ರುಧಿರಂ ಪ್ರಸುಸ್ರುವುಹು ಮಹಾಸುರಾಹ ವಾಹನ ಸೈನ್ಯ ಸಂಯುತಾಹ. ನೃಪಾಶ್ಚ ತತ್ಪಕ್ಷಭವಾ ಸಮಸ್ತಾಹ
तदा भीताः आसुरा राक्षसाश्च। पदच्छेद तस्मिन् प्रजाते रुधिरं प्रसुस्रुवुः महासुराः वाहनसैन्यसंयुताः नृपाः च तत्पक्षभवाः समस्ताः तदा भीताः आसुराः अथवा असुराः ರಾಕ್ಷಸಾಹ ಚ. ಭೀಮಸೇನ ದೇವರು ಹುಟ್ಟಿದಾಗ ಇನ್ನೊಂದು ದೊಡ್ಡ ವಿಕಾರ ಆಯಿತು ರಾಕ್ಷಸರಲ್ಲಿ ಎಂಬುದಾಗಿ ಹೇಳ್ತಾ ಇದ್ದಾರೆ. ಭೀಮಸೇನ ಹುಟ್ಟಿದಾಗ ಏನಾಯ್ತು ಅಂತ ಹೇಳಿದ್ರೆ, ತಸ್ಮಿನ್ ಪ್ರಜಾತೆ, ಭೀಮಸೇನ ಹುಟ್ಟಿದಾಗ ಮಹಾಸುರಾಹ, ದೊಡ್ಡ ದೊಡ್ಡ ಅಸುರರೆಲ್ಲರೂ ಕೂಡ, ಹಿಂದೆ ನಾವು ಕೇಳಿದಂತೆ ಕಲಿ, ಇಂದ್ರಜಿತ್ ಮೊದಲಾದಂತ ಎಲ್ಲರೂ ಕೂಡ ದೊಡ್ಡ ದೊಡ್ಡ ರಾಜರಾಗಿ ಮಹಾರಾಜರಾಗಿ ಭೂಮಿಯ ಮೇಲೆ ಅವತಾರ ಮಾಡಿದ್ದಾರೆ, ಹುಟ್ಟಿದ್ದಾರೆ. ಹಾಗೆ ಮಹಾಸುರಹ, ದೊಡ್ಡ ದೊಡ್ಡ ಅಸುರರು, ಅದೇ ರೀತಿಯಾಗಿ ತತ್ಪಕ್ಷ ಭವಾಹ, ಆ ಅಸುರರ ರಾಜರ ಪಕ್ಷದಲ್ಲಿ ಇದ್ದಂತಹ ಬೇರೆ ಬೇರೆ ವ್ಯಕ್ತಿಗಳು ಕೂಡ, ಅವರು ಮಾತ್ರ ಅಲ್ಲ, ವಾಹನ ಸೈನ್ಯ ಸಂಯುತ, ಆ ವಾಹನ ಸೈನ್ಯದಿಂದ ಕೂಡಿದಂತಹ ಎಲ್ಲ ಆ ಅಸುರರು, ರಾಕ್ಷಸರು, ದುಷ್ಟರು ಎಲ್ಲರೂ ಕೂಡ ಏನಾದ್ರು ತದಾ ಭೀತಾಹ, ಭೀಮಸೇನ ದೇವರು ಭೂಮಿಯ ಮೇಲೆ ಅವತಾರ ಮಾಡಿದಾಗ ಎಲ್ಲ ದುಷ್ಟರಿಗೂ ಕೂಡ ಏನೋ ಒಂದು ಅಗೋಚರವಾದಂತ ಹೆದರಿಕೆ ಆಯಿತು ಅಂತೆ. ಏನೋ ಆಗ್ತಾ ಇದೆ, ಏನೋ ಕೆಟ್ಟದಾಗ್ತಾ ಇದೆ, ಮುಂದೆ ನಮಗೆ ಕೆಡಕು ಕಾದಿದೆ ಎಂಬುದಾಗಿ ತಿಳಿಸುವಂತ ಒಂದು ಅಗೋಚರವಾದ ಹೆದರಿಕೆ. ಅದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಸಾಕ್ಷಾತ್ ವಾಯುದೇವರು ಇಲ್ಲಿ ಭೀಮಸೇನನಾಗಿ ಅವತಾರ ಮಾಡಿದ್ದಾರೆ. ಭೀಮಸೇನನಾಗಿ ಅವತಾರ ಮಾಡಿ ಮುಂದೆ ಆ ಬಕ, ಕಿರ್ಮೀರ, ಹಿಡಿಂಬಾಸುರ, ಜರಾಸಂಧ ಮುಂದಾದಂತಹ ಎಲ್ಲ ದುಷ್ಟರನ್ನು ಕೂಡ ಸಂಹಾರ ಮಾಡ್ಲಿಕ್ಕೆ ಅಂತ ಇದ್ದಾರೆ. ಅದರ ಮುನ್ಸೂಚನೆಯಾಗಿ ಎಲ್ಲರಿಗೂ ಕೂಡ ಏನೋ ಒಂದು ಹೆದರಿಕೆ ಎಂಬುದು ಆಯಿತು. ಅಷ್ಟು ಮಾತ್ರ ಅಲ್ಲ, ರುಧಿರಂ ಪ್ರಸುಸ್ರುವುಹು, ಎಲ್ಲರೂ ಕೂಡ ರಕ್ತವನ್ನ ಕಾರಿಕೊಂಡ್ರು ಎಂಬುದಾಗಿ ಹೇಳ್ತಾ ಇದ್ದಾರೆ. ಏನೋ ಒಂದು ರೋಗ ಬಂದಾಗ ರಕ್ತ ಕಾರಿಕೊಳ್ಳುವುದು ಸಹಜ, ಆದರೆ ಯಾವುದೇ ಕಾರಣ ಇಲ್ಲದೆ ರಕ್ತವನ್ನು ಅವರು ಕಾರಿಕೊಂಡಾಗ ಅವರಿಗೆ ಹೆದರಿಕೆ ಆಯ್ತು, ಏನಾಗುತ್ತೋ ಏನೋ ಎಂಬುದಾಗಿ. ಆದರೆ ಅದಕ್ಕೆ ಕಾರಣ ಇದು, ಭೀಮಸೇನ ದೇವರು ಅವತಾರ ಮಾಡಿದಾಗ ಹಿಡಿಂಬಾಸುರ, ಬಕಾಸುರ ಎಲ್ಲರೂ ಕೂಡ ರಕ್ತ ಕಾರಿಕೊಂಡು ಮುಖದಿಂದಾಗಿ, ಮಲಮೂತ್ರಗಳನ್ನು ವಿಸರ್ಜನೆ ಮಾಡುವಂತಹ ಸ್ಥಳಗಳಿಂದಾಗಿ ಎಲ್ಲ ಕಡೆಯಿಂದಲೂ ಕೂಡ ರಕ್ತವನ್ನು ಕಾರಿಕೊಂಡ್ರು ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಹೀಗೆ ಭೀಮಸೇನ ದೇವರು ತಾವು ಅವತಾರ ಮಾಡುವಾಗಲೇನೆ ಎಲ್ಲ ದುಷ್ಟರಿಗೆ, ರಾಕ್ಷಸರಿಗೆ ಒಂದು ರೀತಿ ಹೆದರಿಕೆಯನ್ನು ಉಂಟು ಮಾಡಿ ತಾವು ಭೂಮಿಯ ಮೇಲೆ ಅವತಾರವನ್ನ ಮಾಡ್ತಾ ಇದ್ದಾರೆ. ಮುಂದೆ ಅವರ್ಧತಾತ್ರೈವ ವೃಕೋದರೋ ಮುನೆ ವನೆ ವನೆ ಅಂತ ಇದೆ. ಹಾ ವೃಕೋದರೋ ವನೆ. ವನೆ, ನಾ ಏನ್ ಹೇಳಿದೆ? ನೀವು ಮುನೆ ಅಂದ್ರಿ. ಸಾರಿ, ವೃಕೋದರೋ ವನೆ, ವೃಕೋದರೋ ವನೆ ಮುದಂ ಸುರಾಣಾಂ ಅಧಿಕಂ ಪ್ರವರ್ಧಯನ್. ತದೈವ ಶೇಷಃ ಹರಿಣೋದಿತೋ ವಿಶತ್ ಗರ್ಭಂ ಸುತಾಯಾಹ ಅಪಿ ದೇವಕಸ್ಯ. ಪದಚ್ಛೇದ ಅವರ್ಧತ ಅತ್ರ ಏವ ವೃಕೋದರಃ ವನೆ ಮುದಂ
ಸುರಾಣಾಂ ಅಧಿಕಂ ಪ್ರವರ್ಧಯನ್ ತದಾ ಏವ ಶೇಷಃ ಹರಿಣಾ ಉದಿತಃ ಆವಿಶತ್ ಗರ್ಭಂ ಸುತಾಯಾಹ ಅಪಿ ದೇವಕಸ್ಯ. ಹೀಗೆ ವೃಕೋದರ ವೃಕೋದರ ಅಂತ ಹೇಳಿದ್ರೆ ಭೀಮಸೇನ ದೇವರ ಒಂದು ಹೆಸರು ಅದು. ಯಾಕೆ ಅವರಿಗೆ ವೃಕೋದರ ಅಂತ ಹೆಸರು ಅಂತ ಹೇಳಿದ್ರೆ, ವೃಕ ಅನ್ನುವುದು ಅದು ಒಂದು ದೊಡ್ಡ ಅಗ್ನಿಯನ್ನ ಹೇಳುತ್ತೆ. ಅರ್ಥಾತ್ ಭೀಮಸೇನ ದೇವರ ಹೊಟ್ಟೆಯಲ್ಲಿ, ವಾಯುದೇವರ ಹೊಟ್ಟೆಯಲ್ಲಿ ಜಠರಾಗ್ನಿ ಅದು ಎಂಥದ್ದು ಅಂತ ಹೇಳಿದ್ರೆ ಅಂಗುಷ್ಠ ಗಾತ್ರದ ಜಠರಾಗ್ನಿ ಇದೆ ಎಂಬುದಾಗಿ ಹೇಳ್ತಾರೆ. ನಾವು ಆ ಮಧ್ವಾಚಾರ್ಯರ ಚರಿತ್ರೆಯಲ್ಲಿ ಕೂಡ ಕೇಳ್ತೇವೆ. ಸುಮಧ್ವ ವಿಜಯದಲ್ಲಿ ಅವರು ಹೊಟ್ಟೆ ತುಂಬಾ ಅನ್ನವನ್ನು ತಿಂದು ಅರ್ಥ ಭಿಕ್ಷೆಯನ್ನು ಮುಗಿಸಿದ ಮೇಲೆ ಆ 200 ಬಾಳೆಹಣ್ಣು ಮತ್ತೆ 20 ಕೊಡ ಹಾಲು ಅಷ್ಟೊಟ್ಟು ಕುಡಿತಾರೆ. ಅಷ್ಟು ಕುಡಿದಾಗ ಅಚ್ಯುತ ಪ್ರೇಕ್ಷಾಚಾರ್ಯರಿಗೆ ಸಂದೇಹ ಬರುತ್ತೆ ಅಂತೆ. ಅಲ್ಲ, ನಾನು ನಿಮ್ ಜೊತೆಗೆ ಭಿಕ್ಷೆ ಮಾಡಿದ್ದೇನೆ, ಅಷ್ಟು ಚೆನ್ನಾಗಿ ಭಿಕ್ಷೆಯನ್ನು ಸ್ವೀಕಾರ ಮಾಡಿದ್ರಿ, ಭಿಕ್ಷೆ ಸ್ವೀಕಾರ ಮಾಡಿದ ಮೇಲೆ ದ್ವಿಶತಾಧಿಕೈಹಿ ಫಲೈಹಿ 200 ಬಾಳೆಹಣ್ಣು, ಇದು ಎಂತಹದ್ದು ಕೇರಳದ ಬಾಳೆಹಣ್ಣನ್ನು ತಿಂದ್ರಿ, ವ್ಯೂಢೈ ಪ್ರಭುಕ್ತೈಹಿ ಪರಿಪೂರಿತೇಪಿತೆ ತನೂದರೇ ನಾಸ್ತಿ ಗರಿಷ್ಠತಾ ಕಥಂ. ನಿಮ್ಮದು ತೆಳ್ಳಗಿನ ಹೊಟ್ಟೆ, ತನೂದರ. ಇಷ್ಟೆಲ್ಲಾ ಭಿಕ್ಷೆ ಸ್ವೀಕಾರ ಮಾಡಿ ಇಷ್ಟೆಲ್ಲ ಬಾಳೆಹಣ್ಣು ತಿಂದರೂ ಕೂಡ ನಿಮ್ಮ ಹೊಟ್ಟೆ ಸ್ವಲ್ಪವೂ ಮುಂದೆ ಬಂದಿಲ್ಲ, ಹೇಗಿದು ಅಂತ ಆಶ್ಚರ್ಯ ವ್ಯಕ್ತಪಡಿಸ್ತಾರೆ. ಆವಾಗ ಆಚಾರ್ಯರು ಹೇಳುವಂತಹ ಮಾತು, ಅಂಗುಷ್ಠ ಮಾತ್ರಂ ಜಠರೇ ಪ್ರತಿಷ್ಠಿತಂ ಜಾಜ್ವಲ್ಯಮಾನ ಮಮ ಜಾತವೇದ ಸಂಬಂತ ನಿತ್ಯಂ ಹಿತಂ ವಿಶ್ವದಹಂಚ ವಿತ್ತತಂ. ಆ ರೀತಿಯಾಗಿ ನನ್ನ ಹೊಟ್ಟೆಯಲ್ಲಿ ಅಂಗುಷ್ಠ ಗಾತ್ರದ ಜಠರಾಗ್ನಿ ಇದೆ, ಅದರ ಕೆಪಾಸಿಟಿ ಏನು ಅಂತ ಹೇಳಿದ್ರೆ ನನಗೆ ನಿತ್ಯ ಕೂಡ ಹಿತವನ್ನೇ ಕೊಡುತ್ತೆ ಅಂತ. ಹಿತವನ್ನೇ ಕೊಡುತ್ತೆ ಅಂತ ಹೇಳಿದ್ರೆ, ಹೊಟ್ಟೆಯಲ್ಲಿ ಅಂಗುಷ್ಠ ಗಾತ್ರದ ಜಠರಾಗ್ನಿ ಇದ್ರೆ ಅವರ ಗತಿ ಏನಾಗ್ಬೇಕು? ನಮ್ಮ ಹೊಟ್ಟೆಯಲ್ಲೆಲ್ಲ ತುಂಬಾ ಚಿಕ್ಕ ಗಾತ್ರದ ಜಠರಾಗ್ನಿ ಇರುತ್ತೆ. ಗರುಡ ಪುರಾಣದಲ್ಲಿ ಒಂದು ಮಾತು ಬರುತ್ತೆ, ಗರ್ಭದಲ್ಲಿರುವಂತ ಶಿಶು ಯಾವ ಯಾವ ರೀತಿಯಾದಂತ ದುಃಖವನ್ನು ಅನುಭವಿಸುತ್ತೆ ಅಂತ ಹೇಳ್ಬೇಕಾದ್ರೆ ಅಲ್ಲಿ ಅನೇಕ ದುಃಖಗಳನ್ನು ಹೇಳ್ತಾರೆ. ಗರ್ಭದಲ್ಲಿರುವಂತ ನೀರಿನಿಂದಾಗಿ ದುಃಖ, ಗರ್ಭದಲ್ಲಿರುವಂತ ಕ್ರಿಮಿಕೀಟಗಳಾದ ದುಃಖ ಎಲ್ಲ ಇರುತ್ತೆ ಅಂತ ಹೇಳಿ ಇನ್ನೊಂದು ದುಃಖವನ್ನು ಹೇಳ್ತಾರೆ. ತಾಯಿಯ ಹೊಟ್ಟೆಯಲ್ಲಿ ಇರುವಂತಹ ಜಠರಾಗ್ನಿ ಮಗುವನ್ನ ಸುಡ್ತಾ ಇರುತ್ತೆ ಅಂತ, ಅದರ ಶಾಖ ಮಗುವಿನ ದೇಹಕ್ಕೆ ಬೆಳೆದು ಮಗುವಿಗೆ ದುಃಖ ಆಗ್ತಾ ಇರುತ್ತೆ ಅಂತ ಹೇಳ್ತಾರೆ. ಅಷ್ಟು ಸಣ್ಣ ಗಾತ್ರದ ಜಠರಾಗ್ನಿ ಇದ್ದರೇನೆ ಮಗುವಿಗೆ ಅಷ್ಟು ಕಷ್ಟ ಆಗುತ್ತೆ. ಅಂತಹದರಲ್ಲಿ ಮಧ್ವಾಚಾರ್ಯರ ಹೊಟ್ಟೆಯಲ್ಲಿ ಅಂಗುಷ್ಠ ಗಾತ್ರ ಜಠರಾಗ್ನಿ ಇದ್ರೆ ಮಧ್ವಾಚಾರ್ಯರ ಹೊಟ್ಟೆ ಗತಿ ಏನು ಅಂತ ಚಿಂತೆ ಬಂದಾಗ ಆ ಮಧ್ವಾಚಾರ್ಯ ಹೇಳ್ತಾರೆ, ನಿತ್ಯಂ ಹಿತಂ, ಅದು ನನಗೆ ಯಾವಾಗಲೂ ಕೂಡ ಹಿತವನ್ನೇ ಉಂಟು ಮಾಡುತ್ತೆ, ನನಗೆ ಯಾವ ರೀತಿಯಿಂದಲೂ ಕೂಡ ತೊಂದರೆ ಕೊಡೋದಿಲ್ಲ. ಅಷ್ಟು ಮಾತ್ರ ಅಲ್ಲ, ವಿಶ್ವದಹಂ, ಆ ಜಠರಾಗ್ನಿಗೆ ಇಡೀ ವಿಶ್ವವನ್ನೇ ದಹಿಸುವಂತಹ, ನಾಶ ಮಾಡುವಂತಹ ಸಾಮರ್ಥ್ಯ ಇದೆ ಅಂತ ಹೇಳ್ತಾರೆ. ಆ ರೀತಿಯಾಗಿ ವೃಕೋದರ ಅಂತ ಹೇಳಿದ್ರೆ ಅಂಗುಷ್ಠ ಗಾತ್ರದ ಜಠರಾಗ್ನಿಯನ್ನ ಹೊಟ್ಟೆಯಲ್ಲಿ ಹೊತ್ತಂಥವರು ಭೀಮಸೇನ ದೇವರು. ಅಂತಹ ವೃಕೋದರ ವನೇ ಅವರ್ಧತ, ಕಾಡಿನಲ್ಲಿ ಬೆಳೀತಾ ಇದ್ದಾರೆ. ಇದರಿಂದ ಏನಾಯ್ತು? ಸುರಾಣಾಂ ಅಧಿಕಂ ಮುದಂ ಪ್ರವರ್ಧಯನ್, ದೇವತೆಗಳಿಗೆ ಭಾರಿ ಆನಂದ ಆಯ್ತು ಅಂತೆ. ಯಾಕೆಂತ ಹೇಳಿದ್ರೆ ಭೂಮಿಯ ಮೇಲೆ ಈ ಜರಾಸಂಧ, ಇವರು ಹಿಡಿಂಬಾಸುರ, ಬಕಾಸುರ, ಕೀಚಕ, ಕಿರ್ಮೀರ ಅಂತ ಅನೇಕ ಜನ ದುಷ್ಟರು ಹುಟ್ಟಿ ಬಿಟ್ಟಿದ್ದಾರೆ, ದುರ್ಯೋಧನ, ದುಶ್ಯಾಸನ ಎಲ್ಲ. ಅವರಿಂದಾಗಿ ಮುಂದೆ ಧರ್ಮದ ಗತಿ ಏನು, ಸಜ್ಜನರ ಗತಿ ಏನು ಅಂತ ಚಿಂತೆಯಾಗಿತ್ತು. ಯಾವಾಗ ಭೀಮಸೇನ ದೇವರು ಭೂಮಿಯ ಮೇಲೆ ಅವತಾರ ಮಾಡಿದರು, ದೇವತೆಗಳಿಗೆ ಭಾರಿ ಆನಂದ ಆಯ್ತು ಅಂತ. ಇನ್ನು ನಮಗೇನು ಚಿಂತೆ ಇಲ್ಲ, ಈ ಭೀಮಸೇನ ದೇವರು ಆ ಎಲ್ಲ ದುಷ್ಟರನ್ನು ಕೂಡ ಸಂಹಾರ ಮಾಡ್ತಾರೆ ಅಂತ ದೇವತೆಗಳಿಗೆ ಅಧಿಕಂ ಬುಧಂ ಪ್ರವರ್ಧಯನ್, ಸ್ವಲ್ಪ ಆನಂದ ಅಲ್ಲ, ಭಾರಿ ಆನಂದ ಆಯಿತು, ಅಧಿಕವಾದಂತಹ ಆನಂದ ದೇವತೆಗಳಿಗೆ ಆಯಿತು. ಯಾಕೆ? ಭೀಮಸೇನ ದೇವರ ಅವತಾರದ ಮೂಲಕ. ಇಷ್ಟಲಿಗೆ ಒಂದು ಹಂತ ಮುಗಿಯಿತು. ಆ ಧರ್ಮರಾಜ ಹುಟ್ಟಿದ, ಈ ಕಡೆ ಭೀಮಸೇನ ಹುಟ್ಟಿದ. ನಂತರ ಈ ಕಡೆ ಮತ್ತೆ ಬಲರಾಮ, ಕೃಷ್ಣ ಅವರ ಜನನದ ಬಗ್ಗೆ ಹೇಳ್ತಾ ಇದ್ದಾರೆ. ತದೈವ ಶೇಷಃ, ಯಾವಾಗ ಭೀಮಸೇನ ದೇವರು ಹುಟ್ಟಿದ್ರಲ್ಲ ಆವಾಗ ತದೈವ ಶೇಷ ಹರಿಣೋದಿತೋ ವಿಶತ್, ಅಂದ್ರೆ ಎಕ್ಸಾಕ್ಟ್ ಅದೇ ಟೈಮ್ ಅಂತ ಅರ್ಥ ಅಲ್ಲ, ಆ ಸುತ್ತಮುತ್ತ ಆ ಸಮಯದಲ್ಲಿ ಶೇಷದೇವರು ದೇವಕಸ್ಯ ಸುತಾಯಾಹ ಗರ್ಭಂ, ದೇವಕರ ಮಗಳ ಗರ್ಭವನ್ನ, ಅರ್ಥಾತ್ ದೇವಕೀ ದೇವಿಯ ಗರ್ಭವನ್ನ ಶೇಷದೇವರು ಪರಮಾತ್ಮನ ಆಜ್ಞೆಯಂತೆ, ಹರಿಣಾ ಉದಿತಃ, ಪರಮಾತ್ಮನ ಆಜ್ಞೆಯಂತೆ ಆ ಗರ್ಭವನ್ನ ಪ್ರವೇಶ ಮಾಡಿದರು. ಅಂದ್ರೆ ಶೇಷದೇವರು ದೇವಕೀ ದೇವಿಯ ಗರ್ಭವನ್ನ ಪ್ರವೇಶ ಮಾಡಿದರು. ಇಲ್ಲಿ ತನಕ ನಾವು ಹಿಂದೆ ಕೇಳಿದಂತೆ ದೇವಕಿ ದೇವಿಯಲ್ಲಿ 6 ಜನ ಷಡ್ಗರ್ಭರು ದೇವಲ ಎನ್ನುವಂತಹ ಋಷಿಗಳಿಗೆ ಅಪಹಾಸ್ಯ ಮಾಡಿದ್ದರ ಪರಿಣಾಮವಾಗಿ ತಾವು
ದೇವಕಿಯ ಗರ್ಭದಲ್ಲಿ ಹುಟ್ಟಿದ ತಕ್ಷಣವೇನೆ ತಮ್ಮ ತಂದೆಯ ಕೈಯಿಂದ ಅರ್ಥಾತ್ ಕಾಲನೇಮಿಯಾದಂತಹ ಕಂಸನ ಕೈಯಿಂದಾಗಿ ಸತ್ತು ಹೋದರು. ಈಗ 7ನೇ ಗರ್ಭವಾಗಿ ಶೇಷದೇವರು ದೇವಕಿ ದೇವಿಯ ಗರ್ಭವನ್ನ ಪ್ರವೇಶ ಮಾಡಿದರು. ಯಾವಾಗ ಮಾಡಿದ್ರು ಅಂತ ಹೇಳಿದ್ರೆ ಮುಂದೆ ಇದೇ ತಾತ್ಪರ್ಯ ನಿರ್ಣಯದಲ್ಲಿ ಬರುತ್ತೆ. ಇನ್ನೊಂದು 50 ಶ್ಲೋಕ ಆದ್ಮೇಲೆ ಬರುತ್ತೆ. ಆ ಭೀಮಸೇನ ದೇವರಿಗೆ 2 ತಿಂಗಳಿದ್ದಾಗ ಬಲರಾಮ ಹುಟ್ಟಿದ ಅಂತ ಬರುತ್ತೆ. ಹಾಗಾಗಿ ಬಹುಶಃ ಭೀಮಸೇನ ದೇವರು ಹುಟ್ಟೋದಕ್ಕಿಂತ ಒಂದು 7-8 ತಿಂಗಳು ಮುಂಚೆ ಗರ್ಭವನ್ನು ಪ್ರವೇಶ ಮಾಡಿರ್ತಾರೆ. ಈ ರೀತಿಯಾಗಿ ಒಟ್ಟಿನಲ್ಲಿ ದೇವಕಿ ದೇವಿಯ ಗರ್ಭವನ್ನ ಬಲರಾಮ ದೇವರು ಇದೇ ಸಂದರ್ಭದಲ್ಲಿ ಪರಮಾತ್ಮನ ಆಜ್ಞೆಯಂತೆ ಪ್ರವೇಶ ಮಾಡಿದರು. ಮುಂದೆ ಸತತ್ರ ಮಾಸತ್ರಯಂ ಉಷ್ಯ ದುರ್ಗಯ ಅಪವಾಹಿತೋ ರೋಹಿಣಿ ಗರ್ಭಮಾಶು ನಿಯುಕ್ತಯ ಕೇಶವೇನಾಥ ತತ್ರ ಸ್ಥಿತ್ವಾ ಮಾಸಾನ್ ಸಪ್ತಜಾತಃ ಪೃಥಿವ್ಯಾಂ. ಪದಚ್ಛೇದ ಸಹ ತತ್ರ ಮಾಸತ್ರಯಂ ಉಷ್ಯ ದುರ್ಗಯ ಅಪವಾಹಿತಃ ರೋಹಿಣೀ ಗರ್ಭಂ ಆಶು ನಿಯುಕ್ತಯ ಕೇಶವೇನ ಅಥ ತತ್ರ ಸ್ಥಿತ್ವಾ ಮಾಸಾನ್ ಸಪ್ತ ಜಾತಃ ಪೃಥಿವ್ಯಾಂ. ಸಹ ಅಂದ್ರೆ ಅವನು ಅರ್ಥಾತ್ ಶೇಷದೇವರು ಮಾಸತ್ರಯಂ ಉಷ್ಯ ಆ ದೇವಕಿ ದೇವಿಯ ಗರ್ಭದಲ್ಲಿ ಮಾಸತ್ರಯ 3 ತಿಂಗಳುಗಳ ಕಾಲ ಉಷ್ಯ ಅಲ್ಲಿ ಇದ್ದರು. ಉಷ್ಯ ಅಂದ್ರೆ ವಾಸವಾಗಿದ್ದರು ಅಂತ ಅರ್ಥ. 3 ತಿಂಗಳುಗಳ ಕಾಲ ಅಲ್ಲಿ ಇದ್ದರು. ಅದಾದ ಮೇಲೆ ರೋಹಿಣಿಯ ಗರ್ಭಕ್ಕೆ ಶಿಫ್ಟ್ ಆದರು ಅಂತೆ. 3 ತಿಂಗಳುಗಳ ಕಾಲ ಪ್ರಾರಂಭದಲ್ಲಿ ದೇವಕಿಯ ಗರ್ಭದಲ್ಲಿ ಇದ್ರು. ಅದಾದ ಮೇಲೆ ರೋಹಿಣಿಯ ಗರ್ಭಕ್ಕೆ ಶಿಫ್ಟ್ ಆದ್ರು. ಯಾಕೆ? ಹರಿಣ ಕೇಶವೇನ ನಿಯುಕ್ತಯ. ಕೇಶವ ಪರಮಾತ್ಮ ದುರ್ಗೆಯನ್ನ ನಿಯೋಗ ಮಾಡಿದ್ದ, ನಿಯುಕ್ತ ಅಂತ ಹೇಳಿದ್ರೆ ಆಜ್ಞೆ ಮಾಡಿದ್ದ ಅಂತ, ಅಪ್ಪಣೆ ಮಾಡಿದ್ದ. ಏನಂತ? ನೀನು ಆ ಶೇಷನ ಆ ಒಂದು ಗರ್ಭವನ್ನ ರೋಹಿಣಿಯ ಗರ್ಭಕ್ಕೆ ಸ್ಥಳಾಂತರಿಸಬೇಕು ಅಂತ. ಹೀಗೆ ಪರಮಾತ್ಮನಿಂದ ನಿಯುಕ್ತಳಾದಂತಹ ದುರ್ಗೆಯಿಂದಾಗಿ ದುರ್ಗಯ ಅಪವಾಹಿತ. ಅಪವಾಹಿತ ಅಂತ ಹೇಳಿದ್ರೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸಾಗಿಸೋದಕ್ಕೆ ಅಪವಾಹನ ಅಂತ ಹೇಳ್ತಾರೆ. ಒಂದು ಕಡೆಯಿಂದಾಗಿ ಕಿತ್ತಿ ತೆಗೆದು ಇನ್ನೊಂದು ಕಡೆಗೆ ಇಡೋದಕ್ಕೆ ಅಪವಾಹನ ಅಂತ ಹೇಳ್ತಾರೆ. ಹಾಗೆ ಆ ದೇವಕಿ ದೇವಿಯ ಗರ್ಭದಿಂದಾಗಿ ಆ ಗರ್ಭವನ್ನ ರೋಹಿಣಿಯ ಗರ್ಭಕ್ಕೆ ಅಪವಾಹಿತ ಸಾಗಿಸಿದರು, ಕಳಿಸಿದಳು. ಯಾರು? ದುರ್ಗಾದೇವಿ. ಮುಂದೆ ಸಪ್ತಮಾಸಾನ್ ತತ್ರ ಸ್ಥಿತ್ವ 7 ತಿಂಗಳುಗಳ ಕಾಲ ಆ ಗರ್ಭದಲ್ಲಿ ಇದ್ದು, ರೋಹಿಣಿಯ ಗರ್ಭದಲ್ಲಿ ಇದ್ದು, ಪೃಥಿವ್ಯಾಂ ಜಾತಃ ಭೂಮಿಯ ಮೇಲೆ ಹುಟ್ಟಿದ. ಹೀಗೆ ಶೇಷದೇವರು ಮೊದಲು ದೇವಕಿಯ ಗರ್ಭದಲ್ಲಿ ಇದ್ದರು 3 ತಿಂಗಳುಗಳ ಕಾಲ. ಅದಾದ ಮೇಲೆ ಪರಮಾತ್ಮನ ಅಪ್ಪಣೆಯಂತೆ ದುರ್ಗಾದೇವಿ ದೇವಕಿಯ ಗರ್ಭದಲ್ಲಿ ಇದ್ದಂತಹ ಆ ಗರ್ಭವನ್ನ ತಾನು ರೋಹಿಣೀ ದೇವಿಯ ಗರ್ಭಕ್ಕೆ ಸ್ಥಳಾಂತರಿಸಿದಳು. ಅಲ್ಲಿ 7 ತಿಂಗಳ ಕಾಲ ವಾಸವಾಗಿದ್ದು ಮುಂದೆ ಶೇಷದೇವರು ಭೂಮಿಯ ಮೇಲೆ ಅವತಾರ ಮಾಡಿದರು. ಅರ್ಥಾತ್ ಬಲರಾಮನಾಗಿ ಅವತಾರ ಮಾಡಿದರು ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಹೀಗೆ ಕೃಷ್ಣನ ಅಣ್ಣನಾದಂತಹ ಬಲರಾಮನ ಜನನ ಆಯಿತು. ಇಷ್ಟಾದ ಮೇಲೆ ಮುಂದಿನ ಶ್ಲೋಕದಿಂದಾಗಿ ಶ್ರೀಕೃಷ್ಣ ಪರಮಾತ್ಮನ ಅವತಾರದ ಚಿಂತನೆಯನ್ನ ಹೇಳ್ತಾ ಹೋಗ್ತಾರೆ.
ನಾಳೆ ವಿಶೇಷವಾಗಿ ಗೋಕುಲಾಷ್ಟಮಿ ಶ್ರೀಕೃಷ್ಣ ಪರಮಾತ್ಮ ಅವತಾರ ಮಾಡಿದಂತಹ ಪರಮ ಪುಣ್ಯಕರವಾದಂತಹ ಸಂದರ್ಭ. ಇದೇ ಸಂದರ್ಭದಲ್ಲಿ ಈ ಪಾಠ ಮಾಡುವಂತ ಒಂದು ಯೋಗವು ಕೂಡ ನಮಗೆಲ್ಲ ಬಂದಿದೆ. ಆ ರೀತಿಯಾಗಿ ನಾಳೆಯ ಆ ಪರ್ವಕಾಲದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಅವತಾರ ಮಾಡಿದಂತಹ ಚಿಂತನೆಯನ್ನ ಆಚಾರ್ಯರು ತಿಳಿಸಿದಂತಹ ಮಾರ್ಗದಲ್ಲಿ ನಾವೆಲ್ಲರೂ ಕೂಡ ಚಿಂತನೆ ಮಾಡೋಣ ಎಂಬುದಾಗಿ ಹೇಳುತ್ತಾ ಇಂದಿನ ಪಾಠವನ್ನ ಶ್ರೀಕೃಷ್ಣ ಅರ್ಪಣಮಸ್ತು.